ಬಿಜೆಪಿ ಧರ್ಮಸ್ಥಳ ಚಲೋ ಹಿನ್ನೆಲೆ ಜೆಡಿಎಸ್ ಕೂಡ ಅಲರ್ಟ್ ಆಗಿದೆ. ಕಮಲ ಧರ್ಮಸ್ಥಳ ಚಲೋಗೂ ಮುನ್ನ ಜೆಡಿಎಸ್ ಧರ್ಮಸ್ಥಳ ಯಾತ್ರೆಗೆ ಮುಂದಾಗಿದೆ. ಸೆಪ್ಟೆಂಬರ್ 1ಕ್ಕೆ ಬಿಜೆಪಿ ಸಮಾವೇಶ ಸಿದ್ಧತೆಗಳಾಗ್ತಾ ಇದೆ. ಅದಕ್ಕೂ ಮುಂಚೆ ಆಗಸ್ಟ್ 31ಕ್ಕೆ ಜೆಡಿಎಸ್ ಯಾತ್ರೆ ಆರಂಭಿಸ್ತಾ ಇದೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಯಾತ್ರೆ ಸುಮಾರು 15,000 ಜನರನ್ನು ಸೇರಿಸೋದಕ್ಕೆ ದಳಪತಿಗಳು ತಯಾರಿ ನಡೆಸ್ತಾ ಇದ್ದಾರೆ. ನೇತ್ರಾವತಿ ನದಿ ಸ್ನಾನಘಟ್ಟದಿಂದ ಧರ್ಮಸ್ಥಳದವರೆಗೆ ಪಾದಯಾತ್ರೆ ಮಾಡೋದು. ಆ ಬಳಿಕ ಮಂಜುನಾಥೇಶ್ವರನ ದರ್ಶನವನ್ನ ಪಡಿತಾರೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರನ್ನು ಕೂಡ ನಾಯಕರು ಭೇಟಿಯಾಗಲಿದ್ದಾರೆ. ಈಗಾಗಲೇ ಬಿಜೆಪಿ ರಾಜ್ಯವ್ಯಾಪಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾತ್ರೆ ಪ್ರತಿಭಟನೆ ಮಾಡ್ತಾ ಇದೆ. ಜೆಡಿಎಸ್ ಕೂಡ ಈಗ ಟ್ರ್ಯಾಕಿಗೆ ಬಂದ ಹಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ರೂಮ್ ಇಂದ ಮಂಜುನಾಥ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಮೈತ್ರಿ ಹೇಳ್ಕೊಳ್ಳೋದಕ್ಕೆ ಮಾತ್ರ ಉಳಿತಾ ಅಂತ ಯಾವುದೇ ವಿಚಾರ ಬಂದರೂ ಕೂಡ ನಿಲುವು ಒಂದೇ ಇರಬಹುದು, ಆದರೆ ಪ್ರತ್ಯೇಕವಾಗಿ ಅವರವರ ಕಾರ್ಯತಂತ್ರಗಳನ್ನು ರೂಪಿಸ್ತಾ ಇದ್ದಾವೆ ಬಿಜೆಪಿ ಮತ್ತು ಜೆಡಿಎಸ್. ಖಂಡಿತ ವಿಜಯ್, ಏನು ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಚುನಾವಣೆಗಳಿಗೆ ಮಾತ್ರ ಒಂದು ಮೈತ್ರಿ ಆಗಿರುವಂಥದ್ದು, ಆದರೆ ಉಳಿದ ಪಕ್ಷ ಸಂಘಟನೆಗಳಾಗಿರ್ಬೋದು ಜೊತೆಗೆ ಹೋರಾಟಗಳನ್ನು ಮಾಡೋ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಈಗ ಮಾಡ್ತಾ ಇರುವಂಥದ್ದು. ಆದರೆ ಧರ್ಮಸ್ಥಳ ವಿಚಾರವಾಗಿ ಈಗಾಗಲೇ ಬಿಜೆಪಿ ಸಾಕಷ್ಟು ಹೋರಾಟಗಳನ್ನು ಮಾಡಿದೆ. ಜೊತೆಗೆ ಇದೇ ಏನು ಸೆಪ್ಟೆಂಬರ್ 1ಕ್ಕೆ ಧರ್ಮಸ್ಥಳ ಚಲೋ ಒಂದು ಯಾತ್ರೆಯನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು. ಹೀಗಾಗಿ ಜೆಡಿಎಸ್ ಕೂಡ ಅಲರ್ಟ್ ಆಗಿದೆ. ಕೇವಲ ತಮ್ಮ ಮೈತ್ರಿ ಪಕ್ಷ ಬಿಜೆಪಿ ಹೋದರೆ ಸಾಲದು, ನಾವು ಕೂಡ ನಮ್ಮ ಹಳೆ ಮೈಸೂರು ಭಾಗದ ಭಕ್ತರು ಕೂಡ ಮಂಜುನಾಥ ಸ್ವಾಮಿಗಿದ್ದಾರೆ, ಹಾಗಾಗಿ ನಾವು ಕೂಡ ಅಲ್ಲಿಗೆ ವಿಸಿಟ್ ಕೊಟ್ಟು ಅಲ್ಲಿ ನೈತಿಕ ಬೆಂಬಲವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು. ಏನು ಸೆಪ್ಟೆಂಬರ್ 1ಕ್ಕೆ ಬಿಜೆಪಿ ಸಮಾವೇಶವನ್ನು ಮಾಡಿದ್ರೆ ಅಂದರೆ ಅದ್ರ ಹಿಂದಿನ ದಿವಸ ಅಂದರೆ ಏನು ಆಗಸ್ಟ್ 31ರ ಭಾನುವಾರ ಅಂದರೆ ಜೆಡಿಎಸ್ ನಾಯಕರು ಕೂಡ ಒಂದು ಧರ್ಮಸ್ಥಳ ಯಾತ್ರೆಯನ್ನು ಹಮ್ಮಿಕೊಳ್ಳೋದಕ್ಕೆ ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ಈ ಬಗ್ಗೆ ನಾಳೆ ಜೆಡಿಎಸ್ ನಾಯಕರ ಒಂದು ಸಭೆಯನ್ನು ಕೂಡ ಕರೆದು ಒಂದು ಘೋಷಣೆಯನ್ನು ಮಾಡುವಂಥದ್ದು. ಪ್ರಮುಖವಾಗಿ ಏನು ಧರ್ಮಸ್ಥಳಕ್ಕೆ ಯಾತ್ರೆಗೆ ಹೋಗ್ತಾರೆ, ಆ ಸಂದರ್ಭದಲ್ಲಿ ನೇತ್ರಾವತಿ ಏನು ಸ್ನಾನಘಟ್ಟ ಇದೆ ಅಲ್ಲಿಂದ ಧರ್ಮಸ್ಥಳ ದೇವಸ್ಥಾನದವರೆಗೂ ಕೂಡ ಒಂದು ಪಾದಯಾತ್ರೆಯನ್ನು ಮಾಡಬೇಕು. ಜೊತೆಗೆ ದೇವರ ದರ್ಶನ ಮಾಡಿ ನಂತರ ಧರ್ಮಾಧಿಕಾರಿಗಳನ್ನು ಕೂಡ ಭೇಟಿ ಮಾಡಿ ಅವರಿಗೆ ಬೆಂಬಲವನ್ನು ಕೊಡಬೇಕು. ಆ ಮುಖಾಂತರ ತಮ್ಮ ಪಕ್ಷವು ಕೂಡ ಏನು ಈ ಒಂದು ವಿಚಾರದಲ್ಲಿ ಒಂದು ಸ್ಟ್ಯಾಂಡನ್ನು ತೆಗೆದುಕೊಂಡಿದೆ. ಜೊತೆಗೆ ಏನು ಅಪಪ್ರಚಾರ ಯಾರು ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಹೋರಾಟದ ಅಂದರೆ ಅವ್ರ ವಿರುದ್ಧ ಕ್ರಮಕ್ಕೆ ಕೂಡ ನಾವು ಒತ್ತಾಯಿಸ್ತಾ ಇದ್ದೇವೆ ಅನ್ನೋ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈಗ ಜೆಡಿಎಸ್ ನಾಯಕರು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಧರ್ಮಸ್ಥಳ ಯಾತ್ರೆಯನ್ನು ಹಮ್ಮಿಕೊಳ್ಳೋದಕ್ಕೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಒಂದು ಕಡೆ ಜೆಡಿಎಸ್ ನಾಯಕರು ಮೊನ್ನೆ ಕೂಡ ಒಂದು ಏನು ಮಂಡ್ಯ ಭಾಗದ ನಾಯಕರು ಮಾತ್ರ ಹೋಗಿದ್ರು, ಆದರೆ ಪಕ್ಷದಲ್ಲೂ ಕೂಡ ಗೊಂದಲಗಳಿದೆ. ಇನ್ನೊಂದು ಕಡೆ ಮೈತ್ರಿಯಲ್ಲೂ ಕೂಡ ಗೊಂದಲಗಳಿದೆ. ಇದೆಲ್ಲೂ ಕೂಡ ಈ ಒಂದು ಹೋರಾಟದ ಮುಖಾಂತರ ಎಲ್ಲೋ ಒಂದು ಕಡೆ ಈ ಒಂದು ಹೋರಾಟವನ್ನು ಮಾಡಿ ತಮ್ಮ ಪಕ್ಷದ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಲಿಕ್ಕೆ ಈಗ ಜೆಡಿಎಸ್ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.